ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ 3.4 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ಈ ಚಟುವಟಿಕೆಯಲ್ಲಿ ನಾವು ನೀರಿನ ತಾಪವನ್ನು ತಿಳಿಯಲಿದ್ದೇವೆ. ಈ ಚಟುವಟಿಕೆಯನ್ನು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಒಂದು ಬೀಕರ್, ನೀರು ಹಾಗೂ ತಾಪಮಾಪಕ, ಇಷ್ಟು ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು. ಈಗ ನಾವು ಚಟುವಟಿಕೆ ಮಾಡುವ ವಿಧಾನವನ್ನು ನೋಡೋದಾದರೆ, ಒಂದು ಬೀಕರ್ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ತದನಂತರ ತಾಪಮಾಪಕದ ಬುರುಡೆಯ ತಳಕ್ಕೆ ಅಥವಾ ಪಕ್ಕಕ್ಕೆ ತಾಕದಂತೆ ಲಂಬವಾಗಿ ಈ ಒಂದು ತಾಪಮಾಪಕವನ್ನು ನಾವು ಹಿಡಿಬೇಕಾಗುತ್ತೆ. ಈ ಚಿತ್ರದಲ್ಲಿ ಗಮನಿಸಿ, ಈ ಚಿತ್ರದಲ್ಲಿ ಇರುವಂತೆ ನಾವು ಬೀಕರಿನಲ್ಲಿರುವ ನೀರಿಗೆ ಈ ತಾಪಮಾಪಕವನ್ನು ಇಟ್ಟು ಈ ಲಂಬವಾಗಿ ಇಡಬೇಕು. ತಾಪಮಾಪಕದಲ್ಲಿ ಪಾದರಸದ ಚಲನೆಯನ್ನು ನಾವು ಗಮನಿಸಬೇಕಾಗುತ್ತೆ. ಪಾದರಸದ ಎಳೆಯ ಸಮಸ್ಥಿತಿಗೆ ಬರುವವರೆಗೆ ಕಾಯ್ದು ಅಳತೆಯನ್ನು ಗುರುತು ಮಾಡಿಕೊಳ್ಬೇಕಾಗುತ್ತದೆ. ಈ ಕ್ಷಣದಲ್ಲಿ ಏನು ಆ ತಾಪಮಾಪಕ ರೀಡಿಂಗನ್ನು ತೋರಿಸುತ್ತದೆಯೋ ಅದೇ ನೀರಿನ ತಾಪ. ಈ ಕ್ಷಣದಲ್ಲಿ ಅಂದರೆ ಆ ನೀರಿನ ತಾಪ ಆ ಕ್ಷಣದಲ್ಲಿ ಅಷ್ಟಾಗಿರುತ್ತೆ. ಒಂದು ವೇಳೆ ಅದನ್ನು ಹೊರಗೆ ತೆಗೆದ್ರೆ ಚೇಂಜ್ ಆಗುತ್ತೆ, ಅಥವಾ ನೀರು ಹೆಚ್ಚು ಬಿಸಿಯಾದರೆ ಅಥವಾ ತಂಪಾದರೆ ಆಗ ಅದು ಚೇಂಜ್ ಆಗುತ್ತೆ. ನಾವು ಯಾವ ಸಂದರ್ಭದಲ್ಲಿ ಆ ಒಂದು ತಾಪಮಾಪಕದಲ್ಲಿ ಆ ಒಂದು ಪಾದರಸದ ಚಲನೆಯನ್ನು ನೋಡಿ ಅದು ಸಮಸ್ಥಿತಿಗೆ ಬಂದಾಗ ನಾವು ಗುರುತಿಸ್ತೀವೋ ಅದು ಆ ಸಮಯದಲ್ಲಿ ಅದೇ ಆ ನೀರಿನ ತಾಪ. ಈಗ ನಾವು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ತಾಪಮಾಪಕವನ್ನು ನೀವಿಲ್ಲಿ ನೋಡಬಹುದು. ಬೀಕರಿನಲ್ಲಿ ನೀರು ಇರೋದನ್ನು ನೀವು ಕಾಣಬಹುದು. ಈ ನೀರಿನ ಒಳಭಾಗಕ್ಕೆ ನಾವು ತಾಪಮಾಪಕವನ್ನು ನೋಡಿ, ಈ ಬುರುಡೆ ಕೆಳಮುಖವಾಗಿ ನೀರಿನ ಒಳಭಾಗಕ್ಕೆ ಹೋಗುವಂತೆ ನಾವು ನೋಡಿಕೊಂಡು ಇಡಬೇಕು. ಮತ್ತು ತಳಭಾಗಕ್ಕೆ ಅದನ್ನು ಸ್ಪರ್ಶಿಸದಂತೆ ನೋಡಿಕೊಳ್ಬೇಕು, ಅಥವಾ ಪಕ್ಕಕ್ಕೂ ಕೂಡ ಸ್ಪರ್ಶಿಸದಂತೆ ನೋಡಿಕೊಳ್ಬೇಕು. ಮಧ್ಯಭಾಗದಲ್ಲಿ ನೀರಿನಲ್ಲಿಯೇ ಇರುವಂತೆ ನಾವು ಈ ತಾಪಮಾಪಕವನ್ನು ಈ ನೀರಿನಲ್ಲಿ ಮುಳುಗಿಸಬೇಕು. ಇಲ್ಲಿ ಪಾದರಸದ ಚಲನೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಭಾಗದಲ್ಲಿ ಅಲ್ಲಿ ಸಮಸ್ಥಿತಿಗೆ ನಿಂತಿದೆ. ಈ ಕ್ಷಣದ ನೀರಿನ ತಾಪ 27 ಡಿಗ್ರಿ ಸೆಲ್ಸಿಯಸ್. ಆತ್ಮೀಯರೇ, ಇದುವರೆಗೂ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.